ನಾನು ಕರೆ ಕೊಡ್ತಾ ಇದ್ದೇನೆ ಶ್ರೀಮತಿ ರೀಟಾ ಡೇಸಾ ಮೇಡಮ್ ಇವರಿಗೆ, ನಮ್ಮ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಕಾರ್ಯದರ್ಶಿಯವರು. ವೇದಿಕೆಯ ಸಭಾಧ್ಯಕ್ಷರೇ, ವೇದಿಕೆಯಲ್ಲಿರುವ ಎಲ್ಲ ಗಣ್ಯರೇ ಹಾಗೂ ವೇದಿಕೆಯ ಮುಂಭಾಗದಲ್ಲಿರುವ ನಮ್ಮ ಸುಮತಿ ಟೀಚರ್ ಅವರ ಪ್ರೀತಿ ಪಾತ್ರರೇ, ಸುಮತಿ ಟೀಚರ್ ಅವರು ಹೇಳಿದ್ದ ಹಾಗೆ ಹಚ್ಚುವೆಯಾದರೆ ಹಚ್ಚು, ಎಲ್ಲರ ಹೃದಯದಲ್ಲಿ ಪ್ರೀತಿಯ ಹಣತೆಯನ್ನು ಹಚ್ಚು. ಇದು ನಮ್ಮ ಸುಮತಿ ಟೀಚರ್ ಅವರ ಮನದಾಳದ ಮಾತು. ಅದರ ಜೊತೆ ನಾನೊಂದು ಸೇರಿಸ್ತೇನೆ. ಸರ್ವಜ್ಞ ಹೇಳಿದ ಹಾಗೆ ಸಜ್ಜನರ ಸಂಘ ಹೆಜ್ಜೆಯನ್ನು ಸವಿದಂತೆ. ಹೌದು ಆತ್ಮೀಯರೇ, ಇವತ್ತು ಈ ಒಂದು ಸ್ನೇಹ ಕೂಟವನ್ನು ನಮ್ಮ ಸುಮತಿ ಟೀಚರ್ ಅವರು ಏರ್ಪಡಿಸಿದ್ದಾರೆ. ನಾವೆಲ್ಲ ಸಂತೋಷದಿಂದ ಆಗಮಿಸಿದ್ದೇವೆ. ಇನ್ನೂ 3 ವರ್ಷ ಸೇವೆ ಇದೆ. ಆದರೆ 35 ವರ್ಷ ಸುದೀರ್ಘ ಸೇವೆಯನ್ನು ನಿಮ್ಮೆಲ್ಲರ ಮನಸ್ಸಿನಲ್ಲಿ ಉಳಿಯುವಂತೆ ಇವತ್ತು ನಮ್ಮ ಸುಮತಿ ಟೀಚರ್ ಅವರು ಒಬ್ಬ ಆದರ್ಶ ಶಿಕ್ಷಕಿಯಾಗಿ ಈ ಸೇವೆಯನ್ನು ಸಲ್ಲಿಸಿದ್ದಾರೆ. ನಾನು ಹೇಳಿದ ಹಾಗೆ ಸಜ್ಜನರ ಸಂಘ ಅಂತ ಹೇಳಿದ್ರೆ, ನಾನು ಸುಮತಿ ಟೀಚರ್ ಜೊತೆ 2 ವರ್ಷ ಶಿಕ್ಷಕರ ತರಬೇತಿ ಕೇಂದ್ರದಲ್ಲಿ ನಾವು ಜೊತೆಯಾಗಿದ್ದೆವು. ನಿಜವಾಗಿ ಅದು ನೆನಪುಗಳು ಮಾತ್ರ ಅಲ್ಲ, ಸುಮಧುರ ನೆನಪುಗಳು. ಯಾವುದೇ ನಮ್ಮ ತರಬೇತಿಯಲ್ಲಿದ್ದವರು, ನಮ್ಮ ಚಂದ್ರಾವತಿ ಅವರಿದ್ದಾರೆ, ಯಾರ ಹತ್ರ ಬೇಕಾದರೂ ನಮ್ಮ ಬ್ಯಾಚಿನ ಒಂದು ಅನುಭವವನ್ನು ಕೇಳಿ ನೋಡಿ, ಖಂಡಿತವಾಗ್ಲೂ ನಾವು ಅದನ್ನು ಇವತ್ತಿನವರೆಗೂ ಮರಿಲಿಕ್ಕೆ ಸಾಧ್ಯವೇ ಇಲ್ಲ. ಅಷ್ಟು ನಾವು ಏನ್ ಹೇಳ್ತೇವೆ, ಸ್ವೀಟ್ ಮೆಮೊರೀಸ್ ಅಂತ ಹೇಳಿ, ಅದಕ್ಕಿಂತ ಬ್ಯೂಟಿಫುಲ್ ಮೆಮೊರೀಸ್. ನಿಜಕ್ಕೂ ಇವತ್ತು ಕೂಡ ಆ ತರಗತಿ ಕೋಣೆ, ಅದರೊಳಗೆ ನಾವು ಕಳೆದಂತ ದಿನಗಳು, ನಮ್ಮ ಶಿಕ್ಷಕ ವರ್ಗದವರು ಪ್ರತಿಯೊಂದು ನಮಗೆ ಅಚ್ಚಳಿಯದೆ ಆ ಮನಸ್ಸಿನ ಆಳದಲ್ಲಿ ಉಳಿದು ಬಿಟ್ಟಿದೆ. ಇದೀಗ ದೀಪಿಕರವರು ಸುಮತಿಯವರ ಎಲ್ಲ ಅವರ ಪ್ರತಿಯೊಂದು ಅವರಲ್ಲಿರುವ ಪ್ರತಿಭೆಯಿಂದ ಹಿಡಿದು ಪ್ರತಿಯೊಂದು ಗುಣಗಾನವನ್ನು ಮಾಡಿದ್ರು. ಸತ್ಯಕ್ಕೆ ಸತ್ಯ. ಯಾರಾದರೂ ಇವತ್ತು ಅವರಲ್ಲಿ ಕೋಪದಲ್ಲಿ ಇದ್ದಾರೆ ಅಂದ್ರೆ ಅದಕ್ಕೆ ಒಂದೇ ಕಾರಣ, ಅದರಲ್ಲಿರುವ ಒಂದು ಗುಣ ನೇರ ನುಡಿ. ಯಾವುದೇ ಅವರಿಗೆ ಸರಿ ಕಾಣಲಿಲ್ಲ ಎನ್ನುವಂಥದ್ದನ್ನು ಖಂಡಿತ ಅವರು ಹಿಂದಿನಿಂದ ಹೋಗಿ ಯಾರ ಹತ್ರ ಹೇಳುವುದಿಲ್ಲ, ನೇರವಾಗಿ ಆ ವ್ಯಕ್ತಿ ಹತ್ರ ಹೇಳ್ತಾರೆ, ನೋಡಿ ನೀವು ಇದು ಮಾಡಿದ್ದು ತಪ್ಪು. ಇದು ಯಾರು ಸಹಿಸದ ವಿಷಯ. ನಾವು ಯೋಚಿಸಬಹುದು ಒಳ್ಳೇದು ಹೇಳಿದ್ದಾರೆ ಅಂತ ಹೇಳಿ, ಆದರೆ ಇದರಿಂದಾಗಿ ಅವರು ಏನ್ ಹೇಳ್ತಾರೆ, ಅವರು ಪ್ರೀತಿಯನ್ನು ಎಷ್ಟು ಗಳಿಸಿದಾರ, ಅವರಿಗೆ ವೈರಿಗಳು ಅಷ್ಟೇ ಇರ್ಬೋದು ಅಂತ ನನ್ನ ಭಾವನೆ. ಖಂಡಿತವಾಗಿ ನೇರವಾಗಿ ಯಾವಾಗ ನಾನು ಹೇಳಿದ್ದೇನಲ್ಲ, ಒಳ್ಳೆಯ ವಿಷಯ ಅವರಲ್ಲಿ ಯಾವುದೇ ನಾನು ತಪ್ಪು ಅಂತೇಳಿ ಇದುವರೆಗೆ ಯಾವುದನ್ನು ಗುರುತಿಸಲಿಲ್ಲ, ನೇರ ನುಡಿ ಮಾತ್ರ. ನೇರವಾಗಿ ಹೇಳ್ತಾರೆ, ತಪ್ಪು ಅಂತ ಕಂಡಿದ್ದನ್ನು ನೇರವಾಗಿ. ಅವರು HM ಇರ್ಬೋದು, ಅಧಿಕಾರಿಗಳಿರ್ಬೋದು, ಯಾರೇ ಇರ್ಬೋದು, ನೇರ ನುಡಿ. ಇನ್ನು ಅವರು ಬರೆದ ಕವಿತೆಗಳಿಗೆ ಲೆಕ್ಕ ಇಲ್ಲ. ಎಷ್ಟೋ ಕವಿತಾ ವಾಚನಗಳನ್ನು ಅವರು ಮಾಡಿದ್ದಾರೆ. ಇನ್ನು ನನ್ನಲ್ಲಿ ಕೆಲವು ಅವರ ಜೊತೆ ಕಳೆದ ಅನುಭವಗಳು ಇವೆ. ಶಿಕ್ಷಕ ದಿನಾಚರಣೆ ಆದಾಗ ಅದರಲ್ಲಿ ಅವರು ಹೇಳಿದಾರಿಲ್ವೋ ಗೊತ್ತಿಲ್ಲ, MC ಮಾಡುವಂಥದ್ದು, ಕಾರ್ಯಕ್ರಮ ನಿರೂಪಣೆ. ನೀವು ಕೇಳಿದೀರಾ ಇಲ್ವೋ ಗೊತ್ತಿಲ್ಲ, ಶಿಕ್ಷಕ ದಿನಾಚರಣೆಯಲ್ಲಿ ಅವರ ಮಾತು ಪ್ರಾರಂಭ ಆದಾಗ್ಲೇ, ಇವತ್ತು ಯಾರು MC ಮಾರೇರೆ, ಅವರ ಸ್ವರಭಾರ, ಮಾತಿನ ಶಬ್ದಗಳು, ಅವರು ಉಪಯೋಗಿಸುವ ಶಬ್ದಗಳು, ಸ್ಪಷ್ಟತೆ, ಎಷ್ಟು ಸಿದ್ಧತೆ ಮಾಡಿಕೊಂಡು ಬರ್ತಿದ್ರಂದ್ರೆ ಪ್ರತಿಯೊಬ್ಬರು ಕೂಡ ಸುಮತಿ ಟೀಚರ ಆ ಕಾರ್ಯ ನಿರೂಪಣೆಯನ್ನು ಅಲ್ಲೇ ಹೊಗಳಿದವರಿದ್ದಾರೆ, ತಿರುಗಿ ನೋಡಿದವರಿದ್ದಾರೆ. ಯಾರು ಮರಕಡ ಶಾಲೆಯ ಟೀಚರ್ ಅಂತೇಳಿ, ಯಾರವರು ಅಂತೇಳಿ. ಇನ್ನೂ ಒಂದು ಗಮನಿಸಿದ್ದು, ಶಿಕ್ಷಕ ದಿನಾಚರಣೆ ಆದ ಮೇಲೆ ವರದಿ ಒಂದು ಬರೀಲಿಕ್ಕೆ ಇರ್ತದೆ. ಅದನ್ನು ಯಾರಿಗಾದ್ರೂ ಒಂದು ವರ್ಷ ಜವಾಬ್ದಾರಿ ಕೊಡುವಂಥದ್ದು. 1 ವರ್ಷ ನಮ್ಮ ಸುಮತಿ ಟೀಚರಿಗೆ ಕೊಟ್ಟಿದ್ರು. ವರದಿ ಓದಿದಾಗ ನಮ್ಮ ಲೋಕೇಶ್ ಸರ್ ಆಗ
BRP ಆಗಿದ್ರು. ಅವರು ಹೇಳಿದೆ ವರ್ಷವು ಇವರಿಗೆ ಕೊಡ್ಬಹುದಲ್ಲ ವರದಿ ಬರೀಲಿಕ್ಕೆ ಅಂತೇಳಿ. ಅಷ್ಟು ಆ ಬರೆದ ಶಬ್ದ ಭಂಡಾರ, ಸ್ಪಷ್ಟತೆ, ಇದು ಅವರ ಗುಣಗಳು ಇಂಥದ್ದಾದ್ರೆ ನಾನು 2 ವರ್ಷದಲ್ಲಿ ಅವರೊಂದಿಗೆ ಕಳೆದ ಕೆಲವು ನೆನಪುಗಳು. ಅವರು ಸ್ವಂತ ಪದ್ಯ ಬರೀತಿದ್ದದ್ದು, ನಾಟಕ ಬರೀತಿದ್ದದ್ದು ಎಲ್ಲವೂ, ಜೊತೆಯಲ್ಲಿ ಆಶುಭಾಷಣ. ನಾವು ಆದ್ರೆ ನಾನು ಭಾಷಣದಲ್ಲಿ ಪ್ರೈಸ್ ಎಲ್ಲ ಪಡೀತಿದ್ದೆ ಅವರೊಟ್ಟಿಗೆ ಕಾಂಪಿಟೇಷನ್. ನಾನು ಹೇಳಿದ್ದಲ್ಲ, ಸಜ್ಜನರ ಸಂಘ ಅಂತ ಹೇಳಿ ಅವರಿಗೆ ಕಾಂಪಿಟೇಟರ್ ಆಗಿ ನಾನು ಬಹುಮಾನ ಭಾಷಣದಲ್ಲಿ ಪಡೀತಿದ್ದೆ. ಆದ್ರೆ ಅವರು ಆಶುಭಾಷಣ, ಅದು ಇಂಗ್ಲಿಷ್ ಇರ್ಬೋದು, ಯಾವುದೇ ಭಾಷೆ ಇರ್ಬೋದು, ನಾವು ಮೊದಲು ಸಿದ್ಧತೆ ಮಾಡಿ ಮತ್ತೆ ಅಲ್ಲಿ ಮಾತಾಡುದು. ಅವ್ರು ಹಾಗಲ್ಲ, ನೇರ ಯಾವುದೇ ವಿಷಯ ಕೊಡಿ ಕೂಡ್ಲೆ ಅಲ್ಲಿ ಎಷ್ಟು ಸಮಯ ಬೇಕಾದ್ರೂ ಕೊಡಿ ಅವರಿಗೆ ಮಾತಾಡ್ತಾ ಇರ್ತಾರೆ. ಒಳ್ಳೆಯ ವಾಗ್ಮಿ ಅವರು. ಪದ್ಯ ಹಾಡುವುದು ಹಾಗೆ, ಒಂದು ಪ್ರತಿಭೆ ಇನ್ನೊಂದು ಪ್ರತಿಭೆ ಅಂತ ಹೇಳಲ್ಲ, ಬಹುಮಾನಗಳ ರಾಶಿಯೇ ಅವರ ಬಳಿ ಇರ್ತಿತ್ತು. ಕಲಿಯುವಿಕೆಯಲ್ಲೂ ಹಾಗೆ ಕಾಂಪಿಟಿಷನ್. ಬಹಳ ಏನ್ ಹೇಳ್ತಾರೆ, ಬುದ್ಧಿವಂತರಲ್ಲಿ ಬುದ್ಧಿವಂತರು ಅಂತ ಇದ್ದಾರಲ್ಲ, ಅಂದ್ರೆ ಯಾವ ರೀತಿ ಅಂಕಗಳನ್ನು ಗಳಿಸಬೇಕು ಮಾತ್ರ ಅಲ್ಲ, ಉಳಿದವರನ್ನು ಹೇಗೆ ತರಬೇತುಗೊಳಿಸಬಹುದೆಂದು ನಾವು ಸುಮತಿ ಟೀಚರ್ ಹತ್ರ ಕಲಿಬೇಕು. ನಮ್ಮಲ್ಲಿ ಈ ಆಗಾಗ ನಾಟಕ ಸ್ಪರ್ಧೆಗಳು, ಕ್ಯಾಂಪ್ಗಳನ್ನೆಲ್ಲ ಮಾಡುವಾಗ ನಿಜವಾಗಿ ನನಗೆ ನಾಟಕದಲ್ಲಿ ಅಷ್ಟು ಭಾಗವಹಿಸಿ ಗೊತ್ತಿಲ್ಲ. ಒಮ್ಮೆ ನಮ್ಮ ಸುಮತಿ ಟೀಚರ್ ಅವರೇ ನಾಟಕ ರಚನೆ ಮಾಡಿ ಎಲ್ಲರಿಗೂ ಒಂದೊಂದು ಪಾತ್ರ ಕೊಟ್ರು. ಅವರದ್ದೇ ನಿರ್ದೇಶನ, ಅವರದ್ದೇ ರಚನೆ, ಎಲ್ಲವೂ ಒಳ್ಳೆ ತಮಾಷೆಯ ನಾಟಕ. ಅದರಲ್ಲಿ ಇದ್ದ ಮೇನ್ ಪಾತ್ರ ನನ್ನದೇ ಆಗಿತ್ತು. ಕುಡುಕ, ಇಲೆಕ್ಟ್ರಿಷಿಯನ್ ಬಂದು ಆ ನಾಟಕದಲ್ಲಿ ವೈರ್ ಅರ್ಧದಲ್ಲಿ ಬಿಟ್ಟು ಹೋಗುದು, ಆಮೇಲೆ ಎಲ್ಲ ತಮಾಷೆಯಾಗಿ ಬರ್ತಾರೆ, ಎಲ್ಲರೂ ಮರಗಟ್ಟಿ ನಿಲ್ತಾರೆ ಶಾಕ್ ಆಗಿ. ಕಡೆಗೆ ನಾನು ಬಂದು ಏನ್ ಮಾಡ್ಬೇಕಿತ್ತು, ಆ ವೈರನ್ನು ಸರಿಪಡಿಸಿ ಆಮೇಲೆ ಒಳಗೋಗ್ಬೇಕಿತ್ತು. ನಾನು ಬಂದವಳು ಅಲ್ಲಿ ಆಶ್ಚರ್ಯದಿಂದ ಎಲ್ಲ ನೋಡಿ, ಅಯ್ಯೋ ನನ್ನನೀಗ ಪೊಲೀಸರು ಹಿಡಿತಾರೆ, ಇಷ್ಟು ಜನ ಸತ್ತಿದಾರಲ್ಲ ಅಂತ ಹೇಳಿ ವೈರ್ ಮುಟ್ಟಿಲ್ಲ, ಅಲ್ಲಿಂದ ಹೇಳಿದ್ದು ಓಡಿದ್ದೆ. ಇವ್ರು ಬೀಳ್ಬೇಕಲ್ಲ ಮತ್ತೆ. ಇವ್ರು ಆಮೇಲೆ ಏನ್ ಮಾಡಿದ್ರು ಗೊತ್ತಿಲ್ಲ, ಸ್ಟೇಜ್ನ ಒಳಗೆ ಬಂದು ಇವ್ರು ಹೇಳ್ತಾ ಇದ್ದಾರೆ, ಏ ರೀಟಾ ಏನ್ ಮಾಡಿದ್ದ ನೀನು, ಅಲ್ಲಿ ನಿನ್ಗೆ ಲಾಸ್ಟ್ ಒಂದು ವೈರ್ ಸಿಕ್ಕಿಸಿ ಸರಿ ಮಾಡಿ ಬರ್ಲಿಕ್ಕೆಲ್ವಾ, ನಾವು ಬೀಳುದು ಹೇಗೆಯಾ. ಈಗಲೂ ಆ ಘಟನೆ ನನಗೆ ಯಾವಾಗಲೂ ಅವರ ನಾಟಕ ನಿರ್ದೇಶನ ಅವರು ನೆನಪಿಸುವಾಗ ನೆನಪಿಗೆ ಬರ್ತದೆ. ಇನ್ನೊಂದು ನೆನಪಿಗೆ ಬರುವಂತದ್ದು, ಈಗ ಇಲೆಕ್ಷನ್ ಆದ್ರೂ ನಮ್ಮ ಸ್ಕೂಲ್ ಪೀಪಲ್ ಲೀಡರ್ ಇಲೆಕ್ಷನ್ ಇತ್ತು. ಇವರು ನಿಂತಿದ್ದಾರೆ ಓಟಿಗೆ, ಇಲೆಕ್ಷನ್ ಸ್ಕೂಲ್ ಪೀಪಲ್ ಲೀಡರ್. ಅಪೋಸಿಟ್ ಯಾರು ಇಲ್ಲ, ಯಾಕಂದ್ರೆ ಅವರನ್ನು ಮೀರಿಸ್ಲಿಕ್ಕೆ ಯಾರಿದ್ರು ಸಾಧ್ಯ ಇಲ್ಲ ಅಂತ ಹೇಳಿ. ಇವರ ಕಡೆಗೆ ನನ್ನ ಹತ್ರ ಅಲ್ಲಿ ಟೀಚರ್ಸ್ ಹೇಳಿದ್ರು, ನೀವು ಇದು ಕಲೀಲಿಕ್ಕೆ ವೋಟಿಂಗ್ ಆಗ್ಲೇಬೇಕು, ಅವಿರೋಧ ಆಯ್ಕೆಗೆ ಅವಕಾಶ ಇಲ್ಲ. ಇವರು ನನ್ನ ಹತ್ರ ಬಂದು ಹೇಳಿದ್ರು, ನೀನ್ ನಿಲ್ಲು, ನಿಂತೆ ಸಾಕು, ಏನು ಹೆಚ್ಚು ಪ್ರಚಾರ ಇದೆಲ್ಲ ಮಾಡ್ಲಿಕ್ಕೆ ಇಲ್ಲಲ್ಲ, ಹಾಗಾಗಿ ನನ್ನ ಜೊತೆ ನೀನಿದ್ರೆ ಸಾಕಲ್ಲಿ, ಒಬ್ರು ಬೇಕಲ್ಲ ಇಬ್ಬರು. ಆಯ್ತು ಹೇಳಿದೆ. ತರಗತಿಗೆ ಹೋಗಿ ಪ್ರಚಾರ ಮಾಡುವಾಗ ನಾನು ಹೇಳಿದೆ, ನೋಡಿ ಇವರು ಆಸಕ್ತಿಯಿಂದ ನಿಂತವರು, ಒಳ್ಳೆ ಉಮೇದಾರರು, ಇವರಿಗೆ ನೀವು ಮತ ಹಾಕ್ಬೇಕು. ನಾನು ಕೂಡ ಮತ ಅವರಿಗೆ ಹಾಕ್ತೇನೆ, ಯಾಕಂದ್ರೆ ಅವರೇ ಅಲ್ಲಿ ಸ್ಕೂಲ್ ಪೀಪಲ್ ಲೀಡರ್ ಆಗಿ ಆಯ್ಕೆ ಆಗ್ಬೇಕು ಅಂತ ಹೇಳಿ. ವೋಟ್ ಎಲ್ಲ ಆಯ್ತು, ಮತ ಎಲ್ಲ ನನ್ಗೆ. ಅವರು ಯಾಕೆ ಹೇಳ್ತೇನೆ, ಅಲ್ಲಿ ಒಂದು ಕಾರಣ ಇದೆ. ಅವರು ದಕ್ಷ, ಪ್ರಾಮಾಣಿಕ, ನೇರ ನುಡಿ ಅವರು ಹೇಳಿದ್ದೆ ಅಲ್ವಾ. ಹಾಗಾಗಿ ಕೆಲವರಿಗೆ ಅದು ಬೇಡ, ಇದು ಏನು ಗೊತ್ತಿಲ್ಲದವರು ಇದ್ರೆ, ಇಂಥವರಿದ್ರೆ ಆಗ್ಬಹುದು, ಮತ್ತೆ ಬೈಯುವುದಿಲ್ಲ, ಜೋರು ಮಾಡುದಿಲ್ಲ, ಹೇಗೂ ಇರ್ಬಹುದು ಅಂತ ಹೇಳಿ. ಆದ್ರೆ ಆ ಸಂದರ್ಭದಲ್ಲಿ ನಾನು ಕೂಡ ಓಟ್ ಅವರಿಗೆ ಹಾಕಿದ್ದೆ, ಯಾಕಂದ್ರೆ ನನಗೆ ಅಲ್ಲಿ ಬೇಗ ಬರುವುದು, ಆ ಕೆಲಸಗಳನ್ನು ಮಾಡಿಸುವುದು, ಟೀಚರ್ಸ್ ಇಂದ ಅನ್ನಿಸಿಕೊಳ್ಳುದು ನನಗೂ ಬೇಡ ಇತ್ತು. ಹಾಗೆ ಅವರೇ ವಿನ್ ಆಗ್ಲಿ ಎಂಬ ಧೋರಣೆ ನಂದು ಆಗಿತ್ತು, ಯಾಕಂದ್ರೆ ನನ್ನನ್ನು ನಿಲ್ಲಿಸಿದವರು ಅವರಲ್ವಾ. ಹಾಗಾಗಿ ಆಮೇಲೆ ಅವರು ನನ್ನ ಕೈ ಬಿಡ್ಲಿಲ್ಲ. ಪ್ರತಿಯೊಂದು ಕೆಲಸ ಕಾರ್ಯದಲ್ಲಿ ನನಗೆ ಜೊತೆ ಕೊಟ್ಟವರು ಸುಮತಿ ಅವರು, ಯಾಕಂದ್ರೆ ತುಂಬಾ ಹುಷಾರವರು. ಈಗ ಕೂಡ ಹಾಗೆ ಇದ್ದಾರೆ. ನಿಜವಾಗಿ ಇಲ್ಲಿ ನಷ್ಟ ಆದದ್ದು ನಾನು ಹೇಳ್ತೇನೆ, ಅವರ ಆರೋಗ್ಯ ಇದರಿಂದ ಇರ್ಬೋದು, ಆದ್ರೆ 3 ವರ್ಷ ಅವರಿಂದ ಯಾರು ಇನ್ನೂ ಶಿಕ್ಷಣ ಪಡೀತಿದ್ರೋ ಆ ವಿದ್ಯಾರ್ಥಿಗಳಿಗೆ ಆದ ನಷ್ಟ, ಆ ಶಾಲೆಗೆ. ನಿಜಕ್ಕೂ ಉತ್ತಮ ಒಬ್ಬ ಶಿಕ್ಷಕಿಯ ಸಂಖ್ಯೆ ಕಡಿಮೆ.
ಅವರಿಗೆ ಇನ್ನು 3 ವರ್ಷ ನಾನು ಹೇಳಿದ್ದೆ ಬಿಡ್ಬೇಡ ನೀನು, ಹೇಗಾದ್ರೂ ಮುಂದುವರಿಸು, ಸಾಧ್ಯವೇ ಇಲ್ಲ ಹೇಳಿದ್ರು. ನಾನು ಎಷ್ಟೋ ಕಷ್ಟಪಟ್ಟು ಇಷ್ಟು ವರ್ಷ ನಾನು ಹೇಗೋ ತಂದೆ, ಇನ್ನು ಮುಂದೆ ನನ್ನಿಂದ ಸಾಧ್ಯ ಇಲ್ಲ, ಸಾಕು ಇಷ್ಟು, ನಾನು ಉಳಿದ ಸರ್ವಿಸ್ ಹೀಗೆ ಮನೆ ಹತ್ರ ಏನಿದ್ದೆ ಮಕ್ಕಳಿದ್ದಾರೆ ಅವರು ಹೀಗೆ ಮಾಡಿಸ್ತೇನೆ, ಖಂಡಿತ ನನ್ನಿಂದ ಸಾಧ್ಯ ಇಲ್ಲ ಹೇಳಿದ್ರು. ಇವತ್ತಿನ ಈ ದಿನ ನಮ್ಮನ್ನು ಕರೆದು ಈ ಒಂದು ಸ್ನೇಹ ಕೂಟದಲ್ಲಿ ಭಾಗಿಯಾಗಲು ಅವಕಾಶ ಮಾಡುವುದರ ಜೊತೆಗೆ ಮಾತಾಡ್ಲಿಕ್ಕೆ ನಾನು ಹೇಳಿದೆ, ತುಂಬಾ ಜನ ಮಾತಾಡ್ತಾರೆ, ಕೇಳುವವರು ಯಾರು ಇರುವುದಿಲ್ಲ, ಯಾಕೆ ಸುಮ್ಮನೆ ಅಲ್ಲಿ ಬಂದವರು ಮಾತಾಡುವುದು ಅಂತ ಹೇಳಿ. ನಾನು ನಿಜಕ್ಕೂ ಹೇಳ್ತೇನೆ, ಒಂದು ವೇಳೆ ಇಂಥ ಒಂದು ಕಾರ್ಯಕ್ರಮ ನೀವು ಮಾಡುವುದಿದ್ರೆ ಯಾರು ಮಾಡ್ತಾರೆ ನೋಡಿ, ಅವರ ಬಗ್ಗೆ ಮಾತಾಡ್ಲಿಕ್ಕೂ ನಮಗೆ ಒಂದೆರಡು ವಾಕ್ಯಗಳು ಇರಬೇಕು. ಶಿಕ್ಷಕರು ಅಂತ ಹೇಳಿದ ಕೂಡಲೇ ಆದರ್ಶರು ಯಾಕೆ ಆಗ್ಬೇಕು ಅಂತ ಹೇಳಿದ್ರೆ, ಬರೇ ಮಕ್ಕಳಿಗೆ ಪಾಠ ಮಾಡುದು ಮಾತ್ರ ಅಲ್ಲ, ಉಳಿದ ಎಲ್ಲ ಅವರ ಕಾರ್ಯ ಚಟುವಟಿಕೆಗಳನ್ನು ನೀವು ನೋಡಿರ್ಬೋದು. ಇವತ್ತು ಇಷ್ಟು ಮಾತಾಡ್ಬೇಕಿದ್ರೆ ಅವರ ಬಗ್ಗೆ ಬರೇ ಸೇವೆ ಮಾಡಿದ್ದಾರೆ, ಸರ್ವಿಸ್ ಮಾಡಿದ್ದಾರೆ ಅಂತ ಹೇಳಿ ಧನ್ಯವಾದ ಅಂತ ಹೇಳಿ ಕೊಟ್ಟು ಹೋಗ್ಬೋದು. ಆದ್ರೆ ನೋಡಿ, ಆದರ್ಶ ಶಿಕ್ಷಕಿ, ನನಗೆ ಅವರ ಹೆಸರು ನೆನಪಾಗುವಾಗ್ಲೇ ಒಂದು ಅವರ ಆಡುವಂತ ಪದ್ಯ, ಎದೆ ತುಂಬಿ ಹಾಡಿದೆನು ಅಂದು ನಾನು, ಅದರಲ್ಲಿ ಒಂದು ವಾಕ್ಯ ಇದೆ, ಯಾರು ಮೆಚ್ಚಲಿ ಎಂದು ನಾನು ಹಾಡುವುದಿಲ್ಲ, ಹಾಡುವುದು ಅನಿವಾರ್ಯ ಕರ್ಮ ನನಗೆ, ಹಾಡು ಹಕ್ಕಿಗೆ ಬೇಕೇ ಬಿರುದು ಸನ್ಮಾನ. ನಿಜಕ್ಕೂ ಹೌದು, ಸುಮತಿಯಂತ ಹಕ್ಕಿಗೆ ಯಾವ ಬಿರುದು ಸನ್ಮಾನವೂ ಬೇಡ, ಮಕ್ಕಳ ಹೃದಯದಲ್ಲಿ ಅವರ ನೆನಪುಗಳು ಶಾಶ್ವತವಾಗಿದೆ. ಯಾಕೆಂದ್ರೆ ನಾನು ಇಷ್ಟು ವರ್ಷದ ನಂತರ ನೋಡಿ ಹೇಗೆ ಆ ನೆನಪುಗಳು ನನ್ನಲ್ಲಿ ಇವೆಯೋ, ಹಾಗೆ ಪ್ರತಿಯೊಂದು ವಿದ್ಯಾರ್ಥಿಯಲ್ಲೂ ಸುಮತಿಬಾಯಿ ಅವರ ನೆನಪುಗಳು ಇವೆ. ನಾನು ಈ ಸಂದರ್ಭದಲ್ಲಿ ನಿಮ್ಮೆಲ್ಲರ ಪರವಾಗಿ ಅವರಿಗೆ ಉತ್ತಮ ಆಯುರಾರೋಗ್ಯ ದೇವರು ಕರುಣಿಸಲಿ, ಅವರ ಎಲ್ಲ ಆಶೋತ್ತರಗಳು ಏನು ಇವೆ ಸಕಾಲದಲ್ಲಿ ಈಡೇರಲಿ, ಮಕ್ಕಳು ಮೊಮ್ಮಕ್ಕಳು ಮರಿಮಕ್ಕಳೊಂದಿಗೆ ಸಂತೋಷವಾಗಿ ಇರುವಂತಹ ಸೌಭಾಗ್ಯವನ್ನು ದೇವರವರಿಗೆ ಕರುಣಿಸಲಿಂದ ನಿಮ್ಮೆಲ್ಲರ ಪರವಾಗಿ ಅವರಿಗೆ ಶುಭ ಹಾರೈಸ್ತೇನೆ. ಥ್ಯಾಂಕ್ ಯು. ರೀಟಾ ಮೇಡಮ್ ರವರೇ, ನಿಮ್ಮ ನೆನಪಿನ ಬುದ್ಧಿಯನ್ನು ನಮ್ಮ ಮುಂದೆ ತೆರೆದಿಟ್ಟು ಸುಮತಿ ಟೀಚರ್ ಬಗ್ಗೆ ಹಲವಾರು ವಿಷಯಗಳನ್ನು ನೀವು ಹೇಳಿದ್ದೀರಿ. ನಿಮಗೆ ವಂದನೆಗಳು.